Welcome you all to the Department of Collegiate and Technical Education. Myself is Pushpa Ji, working as a lecturer, Government Polytechnic Chansandra in Bangalore. Today's session is on depth first search algorithm, design and analysis algorithms lab, 15 CS 56P, 5th semester, Computer Science and Engineering Department. So, as I said, the session is on depth first search algorithm. So then depth first search algorithm andre ಏನು ಅನ್ನೋದನ್ನ ನೋಡೋಣ. The algorithm that systematically process all the vertices and edges of a graph. So ಇದು edges of a graph. So this depth first search starts searching always starts with an initial node of the graph and then goes to deeper and deeper. So it searches a node in a deeper and a deeper way. So the DFS method make use of stack as a main data structure. So ನಾನು ಇದರಲ್ಲಿ ಒಂದು ಗ್ರಾಫ್ ಬರ್ದಿದ್ದೀನಿ. ದಿಸ್ ಗ್ರಾಫ್ ಸೊ ಈಗ ನಾನು ಹೈಲೈಟರ್ ಇಂದ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಯೆಲ್ಲೋ ಕಲರ್ ಹೈಲೈಟರ್ ಕಾಣ್ತಾ ಇದೆಯಲ್ಲ, ಇದೇನಾಗಿರುತ್ತೆ ಸೋರ್ಸ್ ನೋಡ್ ಆಗಿರುತ್ತೆ ಸ್ಟಾರ್ಟಿಂಗ್. ಸೋರ್ಸ್ ನೋಡು ಇದು ಸ್ಟಾರ್ಟಿಂಗ್ ಇನಿಷಿಯಲ್ ನೋಡ್ ಅಂತ ತಗೊಂತೀವಿ ನಾವು. ಸೋರ್ಸ್ ನೋಡ್ ಅಂತಾನು ಹೇಳ್ಬೋದು ಅಥವಾ ಇನಿಷಿಯಲ್ ನೋಡ್ ಅಂತಾನು ಹೇಳ್ಬೋದು. ಮತ್ತೆ ಸೊ ಈ ನೋಡಿಂದ ನಾವು ಟ್ರಾವರ್ಸಲ್ ನ ಶುರು ಮಾಡ್ತೀವಿ. ಬಿಫೋರ್ ವಿಸಿಟಿಂಗ್ ಎನಿ ವರ್ಟೆಕ್ಸ್ ಅದೆಲ್ಲ ಏನಾಗಿರುತ್ತೆ ನೋಡ್ಸ್ ಅನ್ವಿಸಿಟೆಡ್ ನೋಡ್ಸ್ ಆಗಿರುತ್ತೆ. ಅದ್ರದ್ದು ವ್ಯಾಲ್ಯೂ ಹೇಗೆ ಏನಿರುತ್ತೆ 0 ಇರುತ್ತೆ ಇನ್ಶಿಯಲ್ಸ್. ಸೊ ನೆಕ್ಸ್ಟ್ ನಾವು ಇನಿಷಿಯಲ್ ನೋಡ್ ಇಂದ ಅಡ್ಜಸೆಂಟ್ ನೋಡ್ಸ್ ನ ಚೆಕ್ ಮಾಡ್ತೀವಿ. ಸೊ ಅದಕ್ಕೆ ಅಡ್ಜಸೆಂಟ್ ನೋಡ್ಸ್ ಯಾವ್ದಾವ್ದಾಗಿದೆ 2 ಮತ್ತೆ 4 ಆಗಿರುತ್ತೆ. ಸೊ ಈ 2 ಮತ್ತೆ 4 ಅಲ್ಲಿ ನಾವು ಹ್ಯಾಸ್ ಆಲ್ರೆಡಿ ಸೆಟ್ depth first search how it searches means it searches the nodes in deep goes to deeper and deeper until find the goal node. ಸೊ ಇದ್ರಲ್ಲಿ ನಾವು 1 ಇಂದ 2 ನ ನಂಬರಿಂಗ್ ವೈಸ್ ತಗೊಂತಾ ಇದೀವಿ. ಸೊ 1 ಇಂದ 1 ನಾವು ಇಲ್ಲಿ ನೋಡ್ಬೋದು. ನಾನು ಇಲ್ಲೊಂದು ಸ್ಟಾಕ್ ಎಲಿಮೆಂಟ್ ಬರ್ದಿದ್ದೀನಿ. ಸ್ಟಾಕ್ ಹೌ ಇಟ್ ವರ್ಕ್ಸ್ ಲಾಸ್ಟ್ ಅಂಡ್ ಫಸ್ಟ್ ಔಟ್ ಮ್ಯಾನರ್ ಇನ್ ದ ಸೇಮ್ ವೇ. ಇದು ಫಸ್ಟ್ ನಾನು ಯಾವ ಎಲಿಮೆಂಟ್ ನ ಚೂಸ್ ಮಾಡಿದ್ವಿ 1 ಅದನ್ನ ನಾವು ಸ್ಟಾಕ್ ಅಲ್ಲಿ ಇಟ್ಟಿದೀವಿ. ನೆಕ್ಸ್ಟ್ ಟ್ರಾವರ್ಸ್ ಆಗ್ತಿರೋ ಅಂತ ನೋಡಿ ಅದು ವಿಸಿಟ್ ಆಗ್ತಿರೋದು. ಸೊ ಇವಾಗ ಇಲ್ಲಿ ಇದು 1 ಏನಾಗಿರುತ್ತೆ ಸ್ಟಾಕ್ ಅಲ್ಲಿ ಹೋಗಿ ಕೂತಾಗ ಅದು ವಿಸಿಟೆಡ್ ಆಗುತ್ತೆ. ಸೊ ವಿಸಿಟೆಡ್ ಆಗಿದ್ದಾಗ ಅದ್ರ ವ್ಯಾಲ್ಯೂ 1 ಆಗುತ್ತೆ. ಸೊ 1 ಇಂದ 2 ಪಾತ್ ಎಕ್ಸಿಸ್ಟೆಡ್ ಇದೆ. ಸೊ ಅದಕ್ಕೆ ನಾವು ಟ್ರಾವರ್ಸ್ ಕಂಟಿನ್ಯೂ ಮಾಡ್ತಾ ಇದೀವಿ. ಇಲ್ಲಿಂದ ನಾವು ಯಾವಾಗ್ಲೂ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಹೆಂಗೆ ನೋಡ್ ನ ಸರ್ಚ್ ಮಾಡ್ತೀವಿ ಅಂದ್ರೆ ನಾವು ಫಸ್ಟ್ 2 ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ಏನಂದ್ರೆ ವಿಸಿಟಿಂಗ್ ಎ ವರ್ಟೆಕ್ಸ್ ಅಂಡ್ ದ ಎಕ್ಸ್ಪ್ಲೋರೇಷನ್ ಆಫ್ ಎ ನ್ಯೂ ವರ್ಟೆಕ್ಸ್. ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ನೋಡು ಯಾವ್ದಾಗುತ್ತೆ 1 ಅನ್ನ ಇಲ್ಲಿ ಸೋರ್ಸ್ ವರ್ಟೆಕ್ಸ್ ಅಂತ ತಗೊಂಡ್ವಿ. ಅದು ಇನಿಷಿಯಲ್ ಏನು ವಿಸಿಟ್ ಆಯ್ತು. ಈ ವಿಸಿಟ್ ಆದ್ಮೇಲೆ ಆ ವಿಸಿಟ್ ಆಗಿದ್ದ ನೋಡಿಗೆ ಯಾವ್ದಾವ್ದು ಅಡ್ಜಸೆಂಟ್ ನೋಡ್ ಇದೆ ಅದು ಚೆಕ್ ಮಾಡ್ತೀವಿ. 2 ಇದೆ 4 ಇದೆ. ಸೊ ದೇರ್ ಇಸ್ ನೋ ಕಂಪಲ್ಸರಿ ದಟ್ ಯು ಹ್ಯಾವ್ ಟು ಚೂಸ್ 2 ಓನ್ಲಿ. ಯು ಕ್ಯಾನ್ ಆಲ್ಸೋ ಚೂಸ್ 4. ಬಟ್ ನಾವೆಲ್ಲ ಆರ್ಡರ್ ವೈಸ್ ಹೋಗ್ತಾ ಇರೋದಕ್ಕೆ ಅದಕ್ಕೆ ನಾವು 2 ನ ತಗೊಂಡಿದೀವಿ. ಸೊ ಈ 1 to 2 ಈಗ 2 ನ ಸೆಲೆಕ್ಟ್ ಮಾಡಿದೀವಿ. 2 ಎಲಿಮೆಂಟ್ ಇಲ್ಲಿ ಇದ್ರಲ್ಲಿ ಸ್ಟಾಕ್ ಅಲ್ಲಿ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಿದಾಗ ಟಾಪ್ ವ್ಯಾಲ್ಯೂ ಏನಾಗುತ್ತೆ ಅವಾಗ ಇನ್ಕ್ರಿಮೆಂಟ್ ಆಗುತ್ತೆ. ಮತ್ತೆ 2 ಇಂದ ನಾವು ಬ್ರೆಡ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಏನ್ ಮಾಡ್ತಿದ್ರಿ, ಮತ್ತೆ ನೀವು ಹಳೆ ನೋಡಿಗೆ ಹೋಗಿ ಅದಕ್ಕೆ ಯಾವ್ದಾದ್ರು ಅನ್ವಿಸಿಟೆಡ್ ನೋಡಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ವಿ. ಬಟ್ ಇದ್ರಲ್ಲಿ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಲಿ ಹಾಗ್ ಮಾಡಲ್ಲ. ನಾವ್ ಯಾವ್ದು ಅಡ್ಜಸೆಂಟ್ ನೋಡ್ ನ ಚೆಕ್ ಮಾಡ್ತೀವಲ್ಲ ಅದಕ್ಕೆ ಯಾವ ನೋಡ್ ಕನೆಕ್ಟೆಡ್ ಆಗಿರುತ್ತೆ ಅದನ್ನ ನಾವು ಚೆಕ್ ಮಾಡ್ತೀವಿ. ನಾವು ಹಳೆ ನೋಡನ್ನ ಚೆಕ್ ಮಾಡೋದಿಲ್ಲ. ಸೊ ಈಗ 1 ಇಂದ 2 ಬಂದ್ವಿ. 2ಗೆ ಯಾವ್ದು ಅನ್ವಿಸಿಟೆಡ್ ನೋಡ್ಸ್ ಕನೆಕ್ಟೆಡ್ ಆಗಿದೆ ಅಡ್ಜಸೆಂಟ್ ನೋಡ್ಸ್. 2 ಯಾವ್ದಾವ್ದು ಕನೆಕ್ಟ್ ಆಗಿದೆ, ಈಗ 4ಗೂ ಕನೆಕ್ಟ್ ಆಗಿದೆ, 3ಗೂ ಕನೆಕ್ಟ್ ಆಗಿದೆ. ಸೊ ನಾವೀಗ ಏನ್ ಮಾಡ್ತೀವಿ 2 ನ ಸೆಲೆಕ್ಟ್ ಮಾಡಿದೀವಿ. 2 ವಿಸಿಟ್ ಆಯ್ತು. ಸೊ ಈ 2 ಇಂದ ಈಗ ನಾವ್ ಯಾವ್ದಕ್ ಹೋಗ್ತೀವಿ ಟ್ರಾವರ್ಸಿಂಗ್, because it is an unvisited vertex to the 2. Okay, so how it searches from initial node to the traversing deeper and deeper in the first traversal algorithm. ಸೊ ಈಗ 3 ನ ನಾವು ಇನ್ಸರ್ಟ್ ಮಾಡಿದೀವಿ ಸ್ಟಾಕ್ ಅಲ್ಲಿ. ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ 3ಗೆ ಯಾವ್ದಾವ್ದು ನೋಡು
ಅಡ್ಜಸೆಂಟ್ ನೋಡ್ ಆಗಿರುತ್ತೆ 2 ಆಗಿದೆ ಮತ್ತೆ 4 ಆಗಿದೆ. 2 ಏನಾಗಿದೆ ಆಲ್ರೆಡಿ ವಿಸಿಟ್ ಆಗಿದೆ, ಸೊ ಅದು ಸ್ಟಾಕ್ ಅಲ್ಲಿ ಆಲ್ರೆಡಿ ಇದೆ. ಸೊ ಈಗ ಅದಕ್ಕೆ ಅನ್ವಿಸಿಟೆಡ್ ನೋಡ್ ಆಗಿರೋದು 4. 4 ನ ಏನ್ ಮಾಡ್ತೀವಿ ಸ್ಟಾಕ್ ಅಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಜನರಲ್ ಸ್ಟೆಪ್ಸ್, ಸಿಸ್ಟಮೆಟಿಕ್ ಸ್ಟೆಪ್ಸ್ ಟು ಫಾಲೋ ಟು ಟ್ರಾವರ್ಸ್ ಎನಿ ನೋಡ್ ಇನ್ ದ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ಸೊ ಇದು ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ನೀವು ಬ್ರೆಡ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ನೋಡಿದಿರಲ್ಲ. ಬ್ರೆಡ್ ಫಸ್ಟ್ ಸರ್ಚ್ ಏನ್ ಮಾಡುತ್ತೆ, ಹಳೆ ನೋಡ್ನೆ ಯಾವ್ದಾದ್ರು ಅನ್ವಿಸಿಟೆಡ್ ಇಡೋದನ್ನ ಚೆಕ್ ಮಾಡುತ್ತೆ. ಬಟ್ ಇದು ಹಾಗಲ್ಲ. ಅಡ್ಜಸೆಂಟ್ ನೋಡ್ ಅಲ್ಲಿ ಮತ್ತೆ ಅದು ಕನೆಕ್ಟೆಡ್ ಆಗಿರೋ ನೋಡು ಮುಂದೆ ಹೋಗ್ತಾ ಇರುತ್ತೆ. ಅಂದ್ರೆ ಡೀಪರ್ ಅಂಡ್ ಡೀಪರ್. ಈಗ ಒಂದ್ ನೋಡ್ ವಿಸಿಟ್ ಮಾಡಿದೀವಿ ಅಂದ್ರೆ ಅದ್ರ ನೋಡಿಗೆ ಮತ್ತೆ ಯಾವ್ದು ಹೊಸ ಕನೆಕ್ಟ್ ಆಗಿದೆ, ಅದ್ ಯಾವ್ದು ಅನ್ವಿಸಿಟೆಡ್ ಆಗಿದೆ ಅದನ್ನ ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಈ ಕಡೆ ಇನ್ನೊಂದು ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಇನ್ನೊಂದು ಡಯಾಗ್ರಾಮ್ ಬರ್ದಿದ್ದೀನಿ. ಸೊ ಇದು ಏನಂದ್ರೆ ಇನಿಷಿಯಲ್ ನೋಡಿಂದ ಹೇಗ್ ಟ್ರಾವರ್ಸ್ ಆಗಿದೆ ಅಂತ ತೋರ್ಸೋದಿಕ್ಕೆ. ಸೊ ಇಲ್ಲಿ 1 ಫಸ್ಟ್ ವಿಸಿಟ್ ಆಗಿದೆ, 1 ಇಂದ 2, 2 ಇಂದ 3, 3 ಇಂದ 4. ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಸ್ಪ್ಯಾನಿಂಗ್ ಟ್ರೀ ಫಾರ್ಮ್ ಆಗಿದೆ. ಅಂದ್ರೆ ಸ್ಪ್ಯಾನಿಂಗ್ ಟ್ರೀ ಅಂದ್ರೆ ಏನು, ದಿಸ್ ಗ್ರಾಫ್ ಶುಡ್ ನಾಟ್ ಹ್ಯಾವ್ ಎನಿ ಸೈಕಲ್. ಅಂದ್ರೆ ಈಗ 1 to 4 ಏನಾದ್ರೂ ಎಡ್ಜಸ್ ಇದ್ದಿದ್ರೆ ಅದೇನಾಗಿತ್ತು, ಕ್ಲೋಸ್ಡ್ ಗ್ರಾಫ್ ಆಗ್ತಾ ಇತ್ತು. ಸೊ ಇದು ಕ್ಲೋಸ್ಡ್ ಗ್ರಾಫ್ ಆಗೋದಿಲ್ಲ. ಸೊ ನಮ್ಗೆ ನಾವು ವಿಸಿಟ್ ಮಾಡ್ತಿರುವಂತ ಟ್ರಾವರ್ಸಿಂಗ್ ನೋಡ್ಸ್ ಈ ತರ ಫೈನಲಿ ಯು ವಿಲ್ ಗೆಟ್ ಇಟ್. ಓಕೆ, ಸೊ ಅನ್ವಿಸಿಟೆಡ್ ನೋಡ್ ನ ನಾವು 0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ವಿಸಿಟೆಡ್ ನೋಡ್ ನ 1 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾವು ಈ ಸೆಷನ್ ಅಲ್ಲಿ ನಾವು ಮೇನ್ ಆಗಿ ವಾಟ್ ವಿ ಆರ್ ಲರ್ನಿಂಗ್, ವಿ ಆರ್ ಚೆಕಿಂಗ್ ವೆದರ್ ದ ಗಿವನ್ ಗ್ರಾಫ್ ಇಸ್ connected or not using depth first search method. So before learning that exercises, what we are learning in this through one example. ನಾನೇನು ಎಕ್ಸ್ಪ್ಲೇನ್ ಮಾಡೋದ್ನಲ್ಲ ಪ್ರೀವಿಯಸ್ ಸ್ಲೈಡ್ ಅಲ್ಲಿ, ಅದನ್ನೇ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದೀವಿ. ಸೊ ಹೈಲೈಟರ್ ತಗೊಂತೀನಿ, ಅದು ರೆಡ್ ಕಲರ್ ತಗೊಂಡ್ರೆ ಸ್ವಲ್ಪ ಡಾರ್ಕ್ ಗೊತ್ತಾಗುತ್ತೆ. ಸೊ ಈಗ ಈ ನೋಡಲ್ಲಿ, ಸೊ ಇದು ಒಂದು ಗ್ರಾಫ್. ಈ ಗ್ರಾಫ್ ಏನಂತ ಹೇಳ್ತೀವಿ, ಗ್ರಾಫ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ವರ್ಟಿಸಸ್ ಅಂಡ್ edges. So how many vertices are there in this particular graph? 1, 2, 3, 4, 5. 5 vertices ಇದೆ, ಮತ್ತೆ 6 edges ಇದೆ. SCA, AD, DC and CSR, SB and the BD. So initially ಏನಾಗಿರುತ್ತೆ, ನಾವು ಆಲ್ರೆಡಿ said that ನಾವು ಡೆಫ್ ಸರ್ಚ್ ಗೆ ಸ್ಟಾಕ್ ನ ಯೂಸ್ ಮಾಡ್ತೀವಿ. ನಾವು ಸ್ಟಾಕ್ ನ ಯೂಸ್ ಮಾಡಿದಾಗ ಅದು ಇನಿಷಿಯಲಿ ಏನಾಗಿರುತ್ತೆ, ಎಂಟಿ ಆಗಿರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಗ್ರಾಫ್ ಅಲ್ಲಿ ನೋಡಿ, ನಾವು ಸೋರ್ಸ್ ವರ್ಟೆಕ್ಸ್ ಏನ್ ತಗೊಂಡಿದೀವಿ, ಸೋರ್ಸ್ ವರ್ಟೆಕ್ಸ್ ಎಸ್ ಅಂತ ತಗೊಂಡಿದೀವಿ. ಸೊ ಇದು ವಿಸಿಟ್ ಆಗಿದೆ ಅಂತ, ಅದಕ್ಕೆ ಇದು ಸ್ವಲ್ಪ ಏನೋ ನಾವು ಗ್ರೇ ಕಲರ್ ಅಲ್ಲಿ ಮಾರ್ಕ್ ಮಾಡಿದೀವಿ. ಸೊ ಇದು ಮಾರ್ಕ್ ಮಾಡಿದಾಗ ಮಾರ್ಕ್ ಎಸ್ ಆಸ್ ವಿಸಿಟೆಡ್ ಅಂಡ್ ಪುಟ್ ಇಟ್ ಆನ್ ಟು ದ ಸ್ಟಾಕ್. ಸೊ ಬಿಫೋರ್ ಸ್ಟಾಕ್ ಏನಾಗಿತ್ತು, ಎಂಟಿ ಆಗಿತ್ತು. ಈಗ ಏನಾಯ್ತು, ವಿಸಿಟೆಡ್ ವರ್ಟೆಕ್ಸ್ ನ ನಾವು ಸ್ಟಾಕ್ ಅಲ್ಲಿ ಪುಷ್ ಮಾಡಿದೀವಿ ಅಂದ್ರೆ ವಿ ಆರ್ ಇನ್ಸರ್ಟೆಡ್ ಎಲಿಮೆಂಟ್ ಇನ್ ದ ಸ್ಟಾಕ್. ಅವಾಗ ಟಾಪ್ ವ್ಯಾಲ್ಯೂ ಏನಾಗುತ್ತೆ, ಇಟ್ ಇಸ್ ಇನ್ಕ್ರಿಮೆಂಟೆಡ್ ಬೈ 1. ಇಲ್ಲಿ ಏನಾಗಿರುತ್ತೆ, ಟಾಪ್ ವ್ಯಾಲ್ಯೂ 0 ಇರುತ್ತೆ. ಬಟ್ ಇಲ್ಲಿ ಬಂದಾಗ ಏನಾಯ್ತು, ಇಟ್ ಹ್ಯಾಸ್ ಎ ವ್ಯಾಲ್ಯೂ ಬೈ 1, ಇನ್ಕ್ರಿಮೆಂಟೆಡ್ ಬೈ 1. ಸೊ 0 ಇಂದ 1 ಆಯ್ತು. ಸೊ ಈಗ ವಿ ಎಕ್ಸ್ಪ್ಲೋರ್ ಎನಿ ಅನ್ವಿಸಿಟೆಡ್ ಅಡ್ಜಸೆಂಟ್ ನೋಡ್ ಫ್ರಮ್ ಎಸ್. ಸೊ ಇದಕ್ಕೆ ಎಸ್ ಇಂದ ನಾವು ನೋಡ್ಸ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದಕ್ಕೆ ಯಾವ್ದು ಕನೆಕ್ಟೆಡ್ ಆಗಿದೆ, ಎ, ಬಿ ಮತ್ತೆ ಸಿ ಆಗಿದೆ. ಸೊ ನಾವು ಇದ್ರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು. ನಾವು ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ಆರ್ಡರ್ ವೈಸ್, ಆಲ್ಫಾಬೆಟಿಕಲ್ ಆರ್ಡರ್ ವೈಸ್ ಹೋಗ್ತಾ ಇದ್ವಿ. ಅದಕ್ಕೆ ನಾವು ಎನ ಚೂಸ್ ಮಾಡ್ತೀವಿ. ಸೊ ಇನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೀವು ನೋಡ್ಬೋದು, ಇದ್ರಲ್ಲಿ ಎಸ್ ಇಂದ ನಾವು ಎ ತಗೊಂಡಿದೀವಿ. ಮಾರ್ಕ್ ಎ ಹ್ಯಾಸ್ ವಿಸಿಟೆಡ್ ಅಂಡ್ ಪುಟ್ ಇಟ್ ಆನ್ ಟು ದ ಸ್ಟಾಕ್, ಎಕ್ಸ್ಪ್ಲೋರ್ ಎನಿ ಅನ್ವಿಸಿಟೆಡ್ ಅಡ್ಜಸೆಂಟ್ ನೋಡ್ ಫ್ರಮ್ ಎ. ಬೋತ್ ಎಸ್ ಅಂಡ್ ಡಿ ಆರ್ ಅಡ್ಜಸೆಂಟ್ ಟು ಎ, ಬಟ್ ವಿ ಆರ್ ಕನ್ಸರ್ನ್ ಫಾರ್ ಅನ್ವಿಸಿಟೆಡ್ ನೋಡ್ಸ್ ಓನ್ಲಿ. ಹೌದು, ಇದೀಗ ನಾವು ಏನ ವಿಸಿಟ್ ಮಾಡ್ತಾ ಇದೀವಿ, ಹೇಗೆ ಯಾವ್ದಾವ್ದು ಅಡ್ಜಸೆಂಟ್ ನೋಡ್ ಆಗಿರುತ್ತೆ, ಎಸ್ ನು ಆಗಿರುತ್ತೆ, ಡಿನೂ ಆಗಿರುತ್ತೆ. ಬಟ್ ಎಸ್ ಏನಾಗಿದೆ, ಆಲ್ರೆಡಿ ವಿಸಿಟ್ ಆಗಿ ಇಲ್ಲಿ ಸ್ಟಾಕ್ ಅಲ್ಲಿ ಇರುತ್ತೆ. ಸೊ ಸ್ಟಾಕ್ ಇಂದ ನಾವೇನ್ ಮಾಡ್ತೀವಿ, ಈಗ
ಇದಕ್ಕೆ ಅನ್ವಿಸಿಟೆಡ್ ನೋಡ್ಸ್ ಮಾತ್ರ ನಾವು ಫೋಕಸ್ ಮಾಡ್ತೀವಿ. ಇದು ಸೊ ಅನ್ವಿಸಿಟೆಡ್ ನೋಡ್ ಯಾವ್ದಾಗಿದೆ, ಡಿ ಆಗಿ ಸಾರಿ ತಗೊಂತೀವಿ. ಈಗ ಫಸ್ಟ್ ನಾವು ಏನ್ ಎಲಿಮೆಂಟ್ ನ ಇಲ್ಲಿ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ನೋಡಿದ್ವಿ ಎಸ್ ವ್ಯಾಲ್ಯೂ ಎಲ್ಲಿತ್ತು, ಸಾರಿ ಟಾಪ್ ವ್ಯಾಲ್ಯೂ ಎಲ್ಲಿತ್ತು, ಎಸ್ ಗೆ ಇಂಡಿಕೇಟ್ ಮಾಡ್ತಾ ಇತ್ತು. ಸೊ ಈ ಗ್ರಾಫ್ ಅಲ್ಲಿ ನೋಡಿ, ಈಗ ನಾವು ಏನ ವಿಸಿಟ್ ಮಾಡಿದೀವಲ್ಲ ಅದಕ್ಕೆ ಟಾಪ್ ವ್ಯಾಲ್ಯೂ ಈಸ್ ಇನ್ಕ್ರಿಮೆಂಟೆಡ್ ಬೈ 1. ಈಗ ಅದ್ರದ್ದು ವ್ಯಾಲ್ಯೂ 2 ಆಗಿದೆ. ಸೊ mark A has it, put it onto the stack. Explore any unvisited adjacent node from A. Both S and D are adjacent to A, but we are concerned for unvisited nodes only. So ನಾವು ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಲ್ಲ, ವಿಸಿಟ್ ಆಗಿರೋದ್ರ ಬಗ್ಗೆ. ನಾವು ಯಾವ್ದು ಅನ್ವಿಸಿಟೆಡ್ ಆಗಿದೆನೋ ಅದನ್ನ ನಾವು ನೋಡ್ತೀವಿ. ಸೊ ಈಗ ನಾವು ವಿಚ್ ಒನ್ ವಿ ಆರ್ ಚೂಸಿಂಗ್ ಫ್ರಮ್ ದ A, we are choosing the next adjacent node ಆಯ್ತಾ. ಸೊ ಇದಕ್ಕೆ ನಾವು ನೋಡಿದಾಗ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಿ, ಡಿ ನ ಸೆಲೆಕ್ಟ್ ಮಾಡ್ತೀವಿ. ಅದನ್ನ we are pushed onto the stack. Now you can see here the top value is again incremented by 1 ಆಯ್ತಾ. Visit D and mark it as visited and put onto the stack. Here we have B and C nodes. ಈಗ ನಾವು ಎ ಆಯ್ತು, ಎ ಗಿಂದ ಡಿಗ್ ಬಂದ್ವಿ. ಈಗ ಡಿಗ್ ಯಾವ್ದಾವ್ದು ಅಡ್ಜಸೆಂಟ್ ನೋಡ್ಸ್ ಆಗಿದೆ ಅದನ್ನ ಚೆಕ್ ಮಾಡ್ತೀವಿ. ಡಿಗ್ ಯಾವ್ದಾವ್ದಿದೆ, ಬಿ ಇದೆ ಮತ್ತೆ ಸಿ ಇದೆ. ಸೊ ಇದ್ರಲ್ಲಿ ನಾವು ನೆಕ್ಸ್ಟ್ ಆಲ್ಫಾಬೆಟಿಕಲ್ ವೈಸ್ ಹೋಗ್ತಾ ಇದೀವಲ್ಲ, ಅದಕ್ಕೆ ನಾವು ಬಿ ನ ಚೂಸ್ ಮಾಡ್ತೀವಿ. ಸೊ ಈಗ ಆಲ್ರೆಡಿ ಡಿ ನಾವು ಸ್ಟಾಕ್ ಅಲ್ಲಿ ಹಾಕಿದೀವಿ. ಸೊ ಈಗ ಅನ್ವಿಸಿಟೆಡ್ ನೋಡ್ ಯಾವುದು, ಬಿ ಮತ್ತೆ ಸಿ. ಏನು ಇದೆ, ಎ ಆಲ್ರೆಡಿ ವಿಸಿಟ್ ಆಗಿ ಸ್ಟಾಕ್ ಅಲ್ಲೂ ಇದೆ ಫ್ರಮ್ ಡಿ. ಸೊ ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೋದು, ನಾವು ಬಿ ನ ಸ್ಟಾಕ್ ಅಲ್ಲಿ ಹಾಕಿದೀವಿ. ಸೊ ಈ ಸ್ಟಾಕ್ ಅಲ್ಲಿ ಹಾಕಿದ್ದ ನಂತರ ನಾವು ವಿ ಚೂಸ್ ಬಿ, ಮಾರ್ಕ್ ಇಟ್ ಹ್ಯಾಸ್ ವಿಸಿಟೆಡ್ ಅಂಡ್ ಪುಟ್ ಆನ್ ಟು ದ ಸ್ಟಾಕ್. ಬಟ್ ಈಗ ನಾವು ಬಿ ನ ಫ್ರಮ್ ದ ಸ್ಟಾಕ್ ವಿ ಕ್ಯಾನ್ ಪಾಪ್ ದ node B. Why? Because the B is a node that is connected to both the visited node. Visited node ಅಂದ್ರೆ S already visit ಆಗಿದೆ, ಆಮೇಲೆ it is there in the stock, and D is also visited, that is also there in the stock. No other further unvisited nodes. ಮತ್ತೆ ಈ B ಇಂದ ಬೇರೆ ಯಾವುದು ನಾವು ಎಕ್ಸ್ಪ್ಲೋರ್ ಮಾಡಿದಾಗ ಯಾವುದು ಅನ್ವಿಸಿಟೆಡ್ ನೋಡ್ಸ್ ಆಗಿರಲ್ಲ, ಅದಕ್ಕೆ ಎಲ್ಲ ವಿಸಿಟೆಡ್ ನೋಡ್ಸ್ ಆಗಿರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೋದು, ಈ ಬಿ ನ ಪಾಪ್ ಮಾಡ್ಬೋದು. ಸೊ ಹಿಯರ್ ಬಿ ಡಸ್ ನಾಟ್ ಹ್ಯಾವ್ ಎನಿ ಅನ್ವಿಸಿಟೆಡ್ ಅಡ್ಜಸೆಂಟ್ ನೋಡ್, ಸೊ ವಿ ಪಾಪ್ ಬಿ ಫ್ರಮ್ ದ ಸ್ಟಾಕ್. ಸೊ ಈಗ ಇಲ್ಲಿ ಪಿ ವ್ಯಾಲ್ಯೂ, ಇದು ಫಸ್ಟ್ ಏನಾಯ್ತು, ಬಿ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡಿದಾಗ ಟಾಪ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿತ್ತು. ಬಟ್ ನಾವ್ ಏನ್ ಹೆಂಗ್ ಮಾಡ್ತಾ ಇದೀವಿ, ಇನ್ಸರ್ಟ್ ಮಾಡ್ಬಿಟ್ಟು ಹೇಗೇನ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ರಿಮೂವಿಂಗ್ ದಟ್ ಎಲಿಮೆಂಟ್ ಫ್ರಮ್ ದ ಸ್ಟಾಕ್. ಸೊ ಅದಕ್ಕೆ ರಿಮೂವ್ ಮಾಡ್ದಾದ್ಮೇಲೆ ಈಗ ನಾವೇನ್ ಮಾಡ್ತೀವಿ, ಅದಕ್ಕೆ ಈಗ ಈ ಗ್ರಾಫ್ ಅಲ್ಲಿ ಇನ್ನು ಎಲ್ಲಾ ಎಲಿಮೆಂಟ್ ಯಾವ್ದು, ಎಸ್, ಎ, ಬಿ, ಎ, ಡಿ, ಬಿ, ಮತ್ತೆ ನಾವು ಅನ್ಎಕ್ಸ್ಪ್ಲೋರ್ಡ್ ವಿಸಿಟೆಡ್ ನೋಡ್ಸ್ ಯಾವ್ದಿದೆ ಅಂತ ನೋಡ್ತೀವಿ, ಅನ್ವಿಸಿಟೆಡ್ ನೋಡ್ಸ್. ಸೊ ಈಗ ಯಾವ್ದು ಓನ್ಲಿ ಲೆಫ್ಟ್ ಔಟ್, ಅದು ಡಿಗೆ ಲೆಫ್ಟ್ ಔಟ್ ನೋಡ್ ಯಾವ್ದಾಗಿರುತ್ತೆ, ಸಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು ಬಿ ಇಂದ ಇದು ಟಾಪ್ ವ್ಯಾಲ್ಯೂ ಏನಾಗಿದೆ, ಡಿಕ್ರಿಮೆಂಟ್ ಆಗಿದೆ, ಡಿಕ್ರಿಮೆಂಟೆಡ್ ಬೈ 1. ಸೊ ಅದು ಬಿ ಅಲ್ಲಿ ಹಾಕಿರೋ ಜಾಗನ ಖಾಲಿ ಆಗಿರುತ್ತೆ. ಸೊ ಆ ಜಾಗದಲ್ಲಿ ನಾವು ಯಾವ ಎಲಿಮೆಂಟ್ ನ ಪುಷ್ ಮಾಡ್ತೀವಿ, ಸಿ ನ ಪುಷ್ ಮಾಡ್ತೀವಿ. ಸೊ ಈ ನೆಕ್ಸ್ಟ್ ಗ್ರಾಫ್ ಅಲ್ಲಿ ನೀವು ನೋಡ್ಬೋದು. ಸೊ ಸಿ ವ್ಯಾಲ್ಯೂ ಈಸ್ ಪುಷ್ಡ್ ಇನ್ ಆನ್ ಟು ದ ಸ್ಟಾಕ್. ಈಗ ಟಾಪ್ ವ್ಯಾಲ್ಯೂ ಏನಾಯ್ತು, ಹೇಗೇನು ಡಿಕ್ರಿಮೆಂಟೆಡ್ ಬೈ 3 ಇದ್ದಿದ್ದು ಇನ್ಕ್ರಿಮೆಂಟ್ ಆಯ್ತು. ಈಗ ಈ ಗ್ರಾಫ್ ಅಲ್ಲಿ ಇರೋ ಎಲ್ಲಾ ನೋಡ್ಸ್ ನ ನಾವು ವಿಸಿಟ್ ಮಾಡಿದಾಗಿದೆ. ಆಲ್ ದ ಎಲಿಮೆಂಟ್ಸ್ ವಿ ಆರ್ ಸ್ಟೋರ್ಡ್ ಇನ್ ದ ಸ್ಟಾಕ್. ನಾವು ಈಗ ಏನ್ ಮಾಡ್ತೀವಿ, ಅಟ್ ದ ಎಂಡ್ what all the visited nodes now we are has a rule what we have to do at the end. We keep popping the stock until it becomes empty. Okay, idu general procedure. ಯಾವಾಗಲೂ ನಾವು ಡೆಫರ್ಸ್ ಟ್ರಾವರ್ಸಲ್ ಆಫ್ ಎ ಗ್ರಾಫ್ ನ ಇದೇ ಪ್ರೊಸೀಜರ್ ಅಲ್ಲಿ ಫಾಲೋ ಮಾಡ್ತೀವಿ. ಸೊ ನಾವು ಈಗೆಲ್ಲ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಕಾನ್ಸೆಪ್ಟ್ಸ್ ಥ್ರೂ ಎನ್ ಎಕ್ಸಾಂಪಲ್. ಸೊ ಥ್ರೂ ಒನ್ ಅಲ್ಗಾರಿದಮ್ ವಿ ಆರ್ ಗೋಯಿಂಗ್ ಟು
see what is this. This is an algorithm, and the DFS is an algorithm name, that is DFS of G. So DFS of G andre enu namige ನಾವು already ನಾವು ನೋಡಿದೀವಿ. G andre graph. Graph is nothing but a what? Graph is nothing but a, it is a collection of vertices and the edges. ಇಲ್ಲಿ ತೋರಿಸಿದ್ದಾರೆ ನೋಡಿ. ನಾವು ಇದ್ರಲ್ಲಿ ಏನ್ ಇನ್ಪುಟ್ ಕೊಡ್ತೀವಿ ಅಂದ್ರೆ ನಾವು ಇದರಲ್ಲಿ what we are implementing a depth first search traversal of a graph. So ಇದರಲ್ಲಿ ಇನ್ಪುಟ್ ನಾವು ಗ್ರಾಫ್ v, e ಕೊಡ್ತೀವಿ. So output what we are expecting, it is a graph with its vertices marked with consecutive integers in the order they are first encountered. So ನಾನು ಅಲ್ಲಿ ಪ್ರೀವಿಯಸ್ ಒಂದು ಸ್ಲೈಡ್ ಅಲ್ಲಿ ಎಕ್ಸಾಂಪಲ್ ತೋರಿಸ್ತೆ, ಟ್ರಾವರ್ಸಲ್ ಆಗಿರೋದು, ಅದನ್ನ ನಾವು ತೋರಿಸ್ತೀವಿ ಪಾತ್. ಈಗ ಟ್ರಾವರ್ಸಲ್ ಮಾರ್ಕ್ ನಾವೇನ್ ಮಾಡ್ತೀವಿ, ವಿಸಿಟ್ ಆಗಿರೋಂತ ನೋಡ್ಸ್ ಒಂದಿಂದ ಡಿಫೈನ್ ಮಾಡ್ತೀವಿ. ಅನ್ವಿಸಿಟೆಡ್ ನೋಡ್ಸ್ನ ನಾವು 0 ಇಂದ ಡಿಫೈನ್ ಮಾಡ್ತೀವಿ. ಸೊ ಇನಿಷಿಯಲಿ ಏನಾಗಿರುತ್ತೆ, ನಾವು ಈಚ್ ನೋಡ್ ನ ವಿಸಿಟ್ ಮಾಡಿರ್ತೀವಲ್ಲ, ಸೊ ಆ ಪರ್ಪಸ್ಸಿಗೆ ಕೌಂಟ್ ವ್ಯಾಲ್ಯೂ ಏನ್ ತಗೊಂತೀವಿ, ಕೌಂಟ್ ವ್ಯಾಲ್ಯೂ ನಾವು 0 ತಗೊಂತೀವಿ. ಸೊ ಇನಿಷಿಯಲಿ ಕೌಂಟ್ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ, ಅಂದ್ರೆ ನಾ ಯಾವ ನೋಡನ್ನು ವಿಸಿಟ್ ಮಾಡಿಲ್ಲ ಅಂತ. ಸೊ ಫಾರ್ ಈಚ್ ವರ್ಟೆಕ್ಸ್ ವಿ ಇನ್ ವಿ, ಅಂದ್ರೆ ವಿ ಅಂದ್ರೆ ಏನಾಗಿರುತ್ತೆ, ಇಂಡಿವಿಜುವಲ್ ವರ್ಟೆಕ್ಸ್ ಆಗಿರುತ್ತೆ. ವಿ ಕ್ಯಾಪಿಟಲ್ ವಿ ಏನಾಗಿರುತ್ತೆ, ವರ್ಟಿಸಿಸ್ ಆಗಿರುತ್ತೆ. ಇಂಡಿವಿಜುವಲ್ ವರ್ಟಿಸಿಸ್ ಅಂದ್ರೆ ಏನು, ಇಟ್ ಈಸ್ ಎ ಗ್ರೂಪ್ ಆಫ್ ಕಲೆಕ್ಷನ್ ಆಫ್ ವರ್ಟೆಕ್ಸ್ ಇಂದ ನಾವು ಎಂತ ಹೇಳ್ತೀವಿ, ವರ್ಟಿಸಿಸ್ ಅಂತ ಹೇಳ್ತೀವಿ. ಸೊ ಅದನ್ನೇ ಇದು ಕ್ಯಾಪಿಟಲ್ ವಿ ನಲ್ಲಿ, ಈಗ ಸಪೋಸ್ ನಾವು ಪ್ರೀವಿಯಸ್ ಎಕ್ಸಾಂಪಲ್ ನಾವು ನೋಡಿದ್ವಿ, ಅದಕ್ಕೆ ಎಷ್ಟು ವರ್ಟೆಕ್ಸ್ ಇತ್ತು, 5 ಟೋಟಲ್ 5 ವರ್ಟೆಕ್ಸ್ ಇತ್ತು. ಅದನ್ನ ನಾವು ವಿ ಇಂದ ಡಿಫೈನ್ ಮಾಡ್ತೀವಿ, ಕ್ಯಾಪಿಟಲ್ ವಿ ಇಂದ. ಇದು ಈಚ್ ಇಂಡಿವಿಜುವಲ್ ನೋಡ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಸ್ಮಾಲ್ ವಿ. ಸೊ ಇಫ್ ವಿ ಈಸ್ ಮಾರ್ಕ್ಡ್ ವಿತ್ 0, ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಕಾಲ್ ಎ ರಿಕರ್ಸಿವ್ ಫಂಕ್ಷನ್. ಸೊ ರಿಕರ್ಸಿವ್ ಫಂಕ್ಷನ್ ಅಂದ್ರೆ ನಿಮಗೆ ಗೊತ್ತಿದೆಯಲ್ಲ, it is repeatedly calling the function to perform a particular task. ಸೊ ನಾವು ಇದೀಗ ಈ ಟಾಸ್ಕ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಸೊ ನಾವೇನ್ ಮಾಡ್ತೀವಿ, ಈ ಫಂಕ್ಷನ್ ಇದು DFS ಅಂತ ಇದ್ ಮಾಡಿದೀವಲ್ಲ, ರಿಪೀಟೆಡ್ಲಿ ವಿ ಕಾಲಿಂಗ್ ದ ಫಂಕ್ಷನ್ DFS ಫಂಕ್ಷನ್ ಟು ಪ್ರೋಸೆಸ್ ಟು ಮೇಕ್ ದ ಅನ್ವಿಸಿಟೆಡ್ ನೋಡ್ಸ್ ಇಂಟು ವಿಸಿಟೆಡ್ ನೋಡ್ಸ್. ಓಕೆ, ಸೊ ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೀರಾ DFS ಆಫ್ ವಿ. ಸೊ ಕೌಂಟ್ ವ್ಯಾಲ್ಯೂ ಏನಾಗಿತ್ತು, 0 ಆಗಿತ್ತು. ಮತ್ತೆ ಅದು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಈಗ ನೀವು ನೋಡ್ತೀರಾ ನೋಡಿ. ಸೊ ಇದರಲ್ಲಿ ವಿಸಿಟ್ ರಿಕರ್ಸಿವ್ಲಿ ಆಲ್ ದ ಅನ್ವಿಸಿಟೆಡ್ ವರ್ಟಿಸಿಸ್ ಕನೆಕ್ಟೆಡ್ ಟು ವರ್ಟೆಕ್ಸ್ ವಿ ಬೈ ಎ ಪಾತ್ ಅಂಡ್ ನಂಬರ್ಸ್ ದೆಮ್ ಇನ್ ದ ಆರ್ಡರ್ ದೇ ಎನ್ಕೌಂಟರ್ಡ್ ವಯಾ ಗ್ಲೋಬಲ್ ವೇರಿಯಬಲ್ ಕೌಂಟ್. ಸೊ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ವಿ, ಕೌಂಟ್ ವ್ಯಾಲ್ಯೂ ಏನಾಗಿತ್ತು, 0 ಆಗಿತ್ತು. ಯಾವುದಕ್ಕೆ, ಅನ್ವಿಸಿಟೆಡ್ ವರ್ಟೆಕ್ಸ್ಗೆ. ಈಗ ಸೋರ್ಸ್ ವರ್ಟೆಕ್ಸ್ ವಿಸಿಟ್ ಆದಾಗ ಕೌಂಟ್ ವ್ಯಾಲ್ಯೂ ಏನಾಗುತ್ತೆ, ಇಸ್ ಇನ್ಕ್ರಿಮೆಂಟೆಡ್ ಬೈ 1. ಓಕೆ, ಸೊ ಅದೇ ತರ ಮಾರ್ಕ್ ವಿ ವಿತ್ ಕೌಂಟ್. ಸೊ ಏನಾಗುತ್ತೆ, ಈಚ್ ಟೈಮ್ ವಿಸಿಟ್ ಆಗ್ತಾ ಹೋದಾಗೆಲ್ಲ ಕೌಂಟ್ ವ್ಯಾಲ್ಯೂ ಏನಾಗುತ್ತೆ, ಇಟ್ ಈಸ್ ಇನ್ಕ್ರಿಮೆಂಟೆಡ್ ಬೈ 1. ಸೊ ಫಾರ್ ಈಚ್ ವರ್ಟೆಕ್ಸ್ W ಇನ್ ವಿ ಅಡ್ಜಸೆಂಟ್ ಟು ವಿ ಡು. ಸೊ ಈಗ ನಾವು ಇದು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ತೋರಿಸಿದ್ನಲ್ಲ, ಸೊ ಇದೇನಾಗಿರುತ್ತೆ, ಈಗ ಸಪೋಸ್ ಈಗ ಎಸ್ ಅಂತ ತಗೊಂಡ್ವಿ, ಇದಕ್ಕೆ ಪ್ರೀವಿಯಸ್ ನೋಡ್ ಆಗುತ್ತಿದ್ದು, ಇದಕ್ಕೆ ಅಡ್ಜಸೆಂಟ್ ನೋಡಿ ಯಾವ್ದಾಗಿರುತ್ತೆ, ಎ ಆಗಿರುತ್ತೆ. ಸೊ ಅವ್ರು ತೋರಿಸಿರೋದು ಇದು ವಿ, ಇದು ಎಸ್ ವಿ ಆಯ್ತು ಅಂದ್ರೆ ಅಡ್ಜಸೆಂಟ್ ನೋಡ್ ಏನಾಗಿರುತ್ತೆ, W ಆಗಿರುತ್ತೆ. ಸೊ ನಾವು ಪ್ರೀವಿಯಸ್ ನೋಡ್ ನ ವಿ ಅಂತ ತಗೊಂತೀವಿ, ಅಡ್ಜಸೆಂಟ್ ನೋಡ W ಅಂತ ತಗೊಂತೀವಿ. ಸೊ ಅದನ್ನ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. So for each vertex W in V adjacent to V ಆಯ್ತಾ. ಸೊ ನೀವು ಅದೇನ್ ಮಾಡಿ, ಆವಾಗ ಅನ್ವಿಸಿಟೆಡ್ ಆಗಿದ್ರೆ
if W is marked with 0, marked with 0 means it is an unvisited node ಆಗಿರಬೇಕು. ಸೊ unvisited node ನ ನಾವು ಏನಂತ ಸೊ ಈಗ ಜಸ್ಟ್ ಒಂದು ಎಕ್ಸಾಮ್ ಬರೀತಿದ್ದೀನಿ ಇಲ್ಲಿ. ಸಪೋಸ್ ನಮಗೆ ಗೊತ್ತಿಲ್ಲ ನಾವು ಹೇಗಾದ್ರೂ ನಾವು ಯಾವ ನೋಡಿಂದನಾದ್ರೂ ನಾವು ಪ್ರೋಸೆಸ್ ಮಾಡಬಹುದು. ಸೊ ಈಗ ಇದು ಏನು ವಿ ಆಗಿದ್ರೆ ದಿಸ್ ಪರ್ಟಿಕ್ಯುಲರ್ ನೋಡ್, ಸೊ ಇದು ವಿ ಆಗಿದ್ರೆ ಇದು ಏನಾಗಿರುತ್ತೆ, ಈಗ ಇದಕ್ಕೆ ಪಾತ್ ಎಕ್ಸಿಸ್ಟೆಡ್ ಆಯ್ತು ಅಂದ್ರೆ ಸೊ ಇದೇನಾಗಿರುತ್ತೆ, ಇದು ಡಬ್ಲ್ಯೂ ಆಗಿರುತ್ತೆ. ಆಯ್ತಾ? ಇದು ಡಬ್ಲ್ಯೂ ಆಗಿರುತ್ತೆ. ಸೊ ನಾನು ಆಗ್ಲೇ ಹೇಳಿದಾಗೆ ಫಾರ್ ಈಚ್ ವರ್ಟೆಕ್ಸ್ ಡಬ್ಲ್ಯೂ ಇನ್ ವಿ ಅಡ್ಜಸೆಂಟ್ ಟು ವಿ. ಸೊ ಸಪೋಸ್ ಈಗ ನಾವು 1 ಅನ್ನ ತಗೊಂಡಿದೀವಿ, 1ಗೆ ಅಡ್ಜಸೆಂಟ್ ನೋಡಿ ಯಾವುದು 2 ಮತ್ತೆ 4. ನಾವು ಇದ್ರಲ್ಲಿ 2 ನ ತಗೊಂತೀವಿ. 2 ನ ತಗೊಂಡಾಗ ನಾವು ಇದು ಏನಾಗಿರುತ್ತೆ, ವಿ ವ್ಯಾಲ್ಯೂ ಇದೇನಾಗುತ್ತೆ, ಈಗ ಪ್ರೀವಿಯಸ್ ನೋಡ್ ಆಗುತ್ತೆ. ಆರ್ ಸ್ಟಾರ್ಟಿಂಗ್ ವರ್ಟೆಕ್ಸ್ ಆಗಿದ್ರೆ ಸ್ಟಾರ್ಟಿಂಗ್ ವರ್ಟೆಕ್ಸ್ ಇದೇನಾಗಿರುತ್ತೆ 1 ಆಗಿರುತ್ತೆ. ಸೊ ದಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ವಾಟ್, ವಿ, ಸ್ಮಾಲ್ ವಿ. ಅದು ಏನಾಗಿರುತ್ತೆ, ವಿಸಿಟೆಡ್ ನೋಡ್ ಆಗಿರುತ್ತೆ. ಅದಕ್ಕೆ ನಾವು ಅದನ್ನ 1 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದಕ್ಕೆ ಅಡ್ಜಸೆಂಟ್ ಆಗಿರೋ ನೋಡ್ ಯಾವುದು, 2 ಮತ್ತೆ 4. ಬಟ್ ನಾವು ಇಲ್ಲಿ ಸೆಲೆಕ್ಟ್ ಮಾಡಿರ್ತಾ ಇರೋದು 2. ಓಕೆ, ಈ 2 ಏನಾಗುತ್ತೆ 0 ಆಗಿರ್ಬೇಕು. ಅವಾಗ ನೀವೇನ್ ಮಾಡಿ, ಇಫ್ ಡಬ್ಲ್ಯೂ ಇಸ್ ಮಾರ್ಕ್ಡ್ ವಿತ್ 0, ವಾಟ್ ಯು ಹ್ಯಾವ್ ಟು ಡೂ, ಅಗೇನ್ ಯು ಆರ್ ಕಾಲಿಂಗ್ ದ ಫಂಕ್ಷನ್ ಫ್ರಮ್, ಏನು ಇಲ್ಲಿ ಕಾಲಿಂಗ್ ಫಂಕ್ಷನ್ ಯಾವ ಫಂಕ್ಷನ್ ಮತ್ತೆ ನಾವು ಇದ್ ಮಾಡ್ತಿದೀವಿ, ರಿಕರ್ಸಿವ್ ಕಾಲ್ ಫಂಕ್ಷನ್ ನ ಕಾಲ್ ಮಾಡ್ತೀವಿ. ಸೊ ಇಲ್ಲಿಂದ ಫ್ರಮ್ ದ ಪಾತ್ 1 to W ಅಲ್ವಾ, ಇದು 1 to W ಇಂದ ನಾವು ಮತ್ತೆ ಪ್ರೋಸೆಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ವೇ. ಇದು 1 ಇಂದ ಮತ್ತೆ 2 ಪ್ರೋಸೆಸ್ ಮಾಡುತ್ತೆ. ಪ್ರೋಸೆಸ್ ಮಾಡಿದಾಗ, ಟ್ರಾವರ್ಸ್ ಮಾಡಿದಾಗ ಮತ್ತೆ ಇದೇನಾಗುತ್ತೆ, 2 ನ ಸೆಲೆಕ್ಟ್ ಮಾಡಿ ಅದನ್ನ ಮತ್ತೆ ಸ್ಟಾಕ್ ಅಲ್ಲಿ ಇಡುತ್ತೆ. ಅದು ಮತ್ತೆ ಫರ್ದರ್ ಹಂಗೆ ಸರ್ಚ್ ಮಾಡ್ತಾ ಹೋಗುತ್ತೆ, ಫರ್ದರ್ ಯಾವ ನೋಡ್ ಕನೆಕ್ಟ್ ಆಗಿದೆ ಅಂತ. ಸೊ ಬ್ರೆಡ್ ಫಸ್ಟ್ ಸರ್ಚ್ ಅಲ್ಲಿ ಏನಾಗ್ತಾ ಇತ್ತು, ಈಗ ನಾವು 1 ಅನ್ನ ಸ್ಟಾರ್ಟಿಂಗ್ ವರ್ಟೆಕ್ಸ್ ಅಂತ ತಗೊಂಡ್ರೆ 1ಗೆ 2 ತಗೊಂಡು ಮತ್ತೆ 4 ಸರ್ಚ್ ಮಾಡ್ಬಿಟ್ಟು ನೆಕ್ಸ್ಟ್ ಫರ್ದರ್ ನೋಡಿಗೆ ಅದು ಹೋಗ್ತಾ ಇತ್ತು. ಬಟ್ ಇದ್ರಲ್ಲಿ ಹಾಗಾಗಲ್ಲ. ಈಗ 1 ಇಂದ 2 ಮಾಡಿದ್ವಿ, 2ಗೆ ಯಾವ ನೋಟ್ಸ್ ಹೊಸದ್ ಕನೆಕ್ಟ್ ಆಗಿರುತ್ತೋ ಅದಕ್ಕೆ ಮತ್ತೆ 3 ಯಾವ್ದು ಕನೆಕ್ಟ್ ಆಗಿರುತ್ತೆ ಅದನ್ನ ಪ್ರೊಸೆಸ್ ಮಾಡ್ಕೊಂಡು ಹೋಗುತ್ತೆ. ಸೊ ಇದೇ ಡಿಫರೆನ್ಸ್ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಅಲ್ಲಿ. ಸೊ ಇಲ್ಲ ಎಲ್ಲಾ ನೋಟ್ಸ್ ನ ನಾವು ಟ್ರಾವರ್ಸ್ ಮಾಡ್ಬೇಕಾದ್ರೆ ಇದೇನ್ ಮಾಡ್ತಾ ಇರುತ್ತೆ, ವಿಲ್ ರಿಕರ್ಸಿವ್ಲಿ ಕಾಲಿಂಗ್ ದ DFS ಫಂಕ್ಷನ್ ಅಂಡ್ ಫರ್ದರ್ ಟ್ರಾವರ್ಸ್ ಕಂಟಿನ್ಯೂಸ್ ಫ್ರಮ್ starting vertex to the adjacent vertex. So ಇದು ಅಲ್ಗಾರಿದಮ್. ನಾವು this is in practical exercises for you from your syllabus, the practical exercise number 7. So what is the aim of the project is to check whether a given graph is connected or not using DFS method. So ಈಗ ನಾವೇನ್ ಅಲ್ಗಾರಿದಮ್ ನಲ್ಲಿ ನಾವು ನೋಡಿದ್ವಲ್ಲ ಅದನ್ನೇ ನಾವು ಪ್ರೋಗ್ರಾಮಿಂಗ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು. ಸೊ ಇದು ಫಸ್ಟ್ ಇಂಟ್ ಐ ಅಂತ ಒಂದು ವೇರಿಯೇಬಲ್ ತಗೊಂತೀವಿ. ಸೊ ಏನಕ್ಕೆ ತಗೊಂತಾ ಇದೀವಿ ಅಂದ್ರೆ ನಾವು ಈಚ್ ನೋಡ್ ನ ನಾವು ಪ್ರೋಸೆಸ್ ಮಾಡ್ತೀವಲ್ಲ ಗ್ರಾಫ್ ಅಲ್ಲಿ, ಅದಕ್ಕೆ ಟ್ರಾವರ್ಸ್ ಮಾಡ್ತೀವಲ್ಲ ಅದಕ್ಕೆ ಒಂದು ವೇರಿಯೇಬಲ್ ನ ನಾವು ತಗೊಂತೀವಿ ಇಂಟ್ ಐ ಅಂತ. ರೀಚ್ ಆಫ್ ವಿ ಅನ್ನೋದು ಒಂದು ಸಿಂಗಲ್ ಡೈಮೆನ್ಷನಲ್ ಅರೇ. ಅದು ಸ್ಟಾರ್ಟಿಂಗ್ ವರ್ಟೆಕ್ಸ್ ನಾವು ವಿಸಿಟ್ ಆದಾಗ ಅದ್ರದ್ದು ವ್ಯಾಲ್ಯೂ ಏನಾಗಿರುತ್ತೆ, ವಿ ಆರ್ ಅಸೈನ್ಡ್ ವಿತ್ 1. ಓಕೆ, ಸೊ ಅದು ನೆಕ್ಸ್ಟ್ ಫಾರ್ ಲೂಪ್ ತಗೊಂತೀವಿ ಫಾರ್ ದ ನೆಕ್ಸ್ಟ್ ಅಡ್ಜಸೆಂಟ್ ನೋಡ್ಸ್ ನ ಪ್ರೋಸೆಸ್ ಮಾಡೋದಕ್ಕೆ ಫ್ರಮ್ ದ. ಸೊ ಈಗ ಸ್ಟಾರ್ಟಿಂಗ್ ವರ್ಟೆಕ್ಸ್ ಅದಾಗಿದ್ರೆ ಅದಕ್ಕೆ ಕಂಡೀಷನ್ ಚೆಕ್ ಮಾಡ್ತೀವಿ, ಇಫ್ ಎ ಆಫ್ ವಿ ಐ, ಓಕೆ, ಅಂಡ್ ದಟ್ ಏನಾಗ್ಬಿಟ್ಟು ನಾಟ್ ರೀಚ್ ಐ ಅಂತ ಆಗಿದ್ರೆ, ನಾಟ್ ರೀಚ್ ಐ ಅಂತ ಆದ್ರೆ ಏನ್ ಮಾಡ್ಬೇಕು ನಾವು, ಅಗೇನ್ ವಿ ಆರ್ ಟೇಕಿಂಗ್ ಇದು ರೀಚ್ ಆಫ್ ವಿ ಏನಾಗಿದೆ 1 ಆಗಿದೆ. ಬಟ್ ಇದು ನಾಟ್ ರೀಚ್ ಆಫ್ ಐ ಏನಾಗಿರ್ಬೇಕು, 0 ಆಗಿರ್ಬೇಕು, ಅನ್ವಿಸಿಟೆಡ್ ಆಗಿರ್ಬೇಕು. ಅಂದ್ರೆ ಫ್ರಮ್ ದ ವಿ ಟು
W ನೀವ್ ಏನ್ ಪ್ರೋಸೆಸ್ ಮಾಡ್ತಿರಲ್ಲ ಇದು ನಾನು ಆಗ್ಲೇ ತೋರಿಸ್ದ ಹಾಗೆ ಇದೇನಾಗಿರ್ಬೇಕು 1 ಆಗಿರ್ಬೇಕು, ಇದು 0 ಆಗಿರ್ಬೇಕು. ಸೊ ಅದೇನ್ ಮಾಡುತ್ತೆ ಪ್ರೋಸೆಸ್ ಅಂತ ನೋಡ್ನ ಅನ್ವಿಸಿಟೆಡ್ ನೋಡ್ನ ಚೂಸ್ ಮಾಡುತ್ತೆ. ಆಮೇಲೆ ಇಫ್ ದೇರ್ ಈಸ್ ಎ ಪಾತ್ ಎಕ್ಸಿಸ್ಟೆಡ್ ಫ್ರಮ್ V to W that you are going to print. ಓಕೆ, ಸೊ ಈಗ ಮತ್ತೆ ಫರ್ದರ್ W ಇಂದ ನೀವು ನೆಕ್ಸ್ಟ್ ಬೇರೆ ಇನ್ಯಾವುದಾದ್ರೂ ನೋಡು ಕನೆಕ್ಟೆಡ್ ಆಗಿರುತ್ತಲ್ಲ ಆ ನೋಡ್ನ ಸರ್ಚ್ ಮಾಡ್ತಾ ಹೋಗ್ತೀವಿ. ಓಕೆ, ಆ ಸರ್ಚ್ ಹೇಗ್ ಮಾಡ್ತೀವಿ ಅಂದ್ರೆ again what we have done, as I already said earlier, that what we are doing, we are calling a function DFS of I. Okay, repeatedly calling a function until all the nodes are processed over here. Okay, ಸೊ ಈಗ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು ಒಂದು ಸೊ ಇದ್ರಲ್ಲಿ ಇಂಟ್ I, J ಅಂತ ತಗೊಂತೀವಿ. ಯಾಕಂದ್ರೆ ಕೌಂಟ್ ವ್ಯಾಲ್ಯೂ ಇನ್ಶಿಯಲಿ ಏನಾಗಿರುತ್ತೆ ನಾವು ಅಲ್ಗಾರಿದಮ್ ಅಲ್ಲಿ ನೋಡಿದ್ವಲ್ಲ, ಇನ್ಶಿಯಲಿ ಅಲ್ಲಿ 0 ಆಗಿರುತ್ತೆ. ಸೊ ಪ್ರಿಂಟ್ ಎಂಟರ್ ದ ನಂಬರ್ ಆಫ್ ವರ್ಟಿಸಸ್. ನಾವು ಎಷ್ಟು ವರ್ಟಿಸಿ ಒಂದು ಗ್ರಾಫ್ ಅಂದ್ರೆ ಅದರ 3 ನೋಟ್ಸ್ ಇರ್ಬೋದು, 4 ನೋಟ್ಸ್ ಇರ್ಬೋದು. ಸೊ ನಾವು ಇನ್ಪುಟ್ ಕೊಡ್ಬೇಕಲ್ವಾ. ಸೊ ಎಂಟರ್ ನಂಬರ್ ಆಫ್ ವರ್ಟಿಸಸ್ ಅದನ್ನ ರೀಡ್ ಮಾಡ್ತಾ ಇದ್ದೀರಾ. ರೀಡ್ ಮಾಡಿದಾದ್ಮೇಲೆ ಪ್ರೋಸೆಸ್ ಮಾಡ್ಬೇಕಲ್ಲ, ಫ್ರಮ್ ಒನ್ ನೋಡ್ ಟು ದ ಅದರ್ ನೋಡ್ ಫಾರ್ ಲೂಪ್ ತಗೊಂಡಿದ್ದೀರಾ. ಫಾರ್ ಲೂಪ್ ತಗೊಂಡು ಅದಕ್ಕೆ ರೀಚ್ ಆಫ್ I ಇನಿಷಿಯಲಿ ಏನಾಗಿರುತ್ತೆ 0 ಇರುತ್ತೆ. ಆಯ್ತಾ, ಸೊ ಇನಿಷಿಯಲಿ 0 ಇರುತ್ತೆ. ಆಮೇಲೆ ಅದನ್ನ ನಾವು ಫಸ್ಟ್ A of I, J ಏನ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಇರುತ್ತಲ್ಲ ಅದನ್ನ ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಪ್ರಿಂಟ್ ಎಂಟರ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್. ಸೊ ಅದನ್ನ ಇಲ್ಲಿ ನಾವು ಫಾರ್ ಲೂಪ್ 2. ಸೊ ನೀವು ಎಲ್ಲ ಅರೇಸ್ ಅಲ್ಲಿ ಮ್ಯಾಟ್ರಿಸಸ್ ಫಂಕ್ಷನ್ ಮಾಡಿದಾಗ ನೀವು ರೀಡ್ ಗೊತ್ತಿದೆಯಲ್ವಾ, 2 ಫಾರ್ ಲೂಪ್ ಯೂಸ್ ಮಾಡ್ತೀರಾ ಟು ರೀಡ್ ದ ಏನು ಸೊ ಇದರಲ್ಲಿ ಎನ್ ವ್ಯಾಲ್ಯೂ ಏನಾಗಿದೆ 3 ಆಗಿದೆ. ಸೊ ಮತ್ತೆ ಇದಕ್ಕೆ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ನ ಪ್ರಿಂಟ್ ಮಾಡ್ತಾ ಇದೀವಿ. ಎಂಟರ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್. ಸೊ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ 0s and 1s ಅಲ್ಲಿ ಇರುತ್ತೆ. ಸೊ ಇದು ದಿಸ್ ಕಾಲಿಂಗ್ ಟು ಕಾಲಿಟ್ ಅದು ಮಾಡ್ದ. ಸೊ ಅದನ್ನ ರೀಡ್ ಮಾಡ್ತಾ ಇದ್ದೀರಾ. ಸೊ ರೀಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ DFS of 1 to DFS of 1 what it does that ಎಲ್ಲ ಅನ್ವಿಸಿಟೆಡ್ ಆಗಿರೋ ನೋಡ್ಸ್ ನಾವು ವಿಸಿಟ್ ಮಾಡಿ ಆ ಪಾತ್ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಆ ಪ್ರಿಂಟ್ ಮಾಡೋದನ್ನ ನಾವು ಈ ಫಂಕ್ಷನ್ ಅಲ್ಲಿ ಔಟ್ಪುಟ್ ಆಗಿ ಸ್ಕ್ರೀನ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ಅದು ಹೇಗೆ ವರ್ಕ್ ಆಗುತ್ತೆ ನೋಡಿ. ಸೊ ಇದು DFS of 1 printf ಫಾರ್ ಲೂಪ್ ತಗೊಂತೀವಿ. ಒಂದು ನೋಡ್ ಇಂದ ದೇರ್ ಈಸ್ ಎ ಪಾತ್ ಎಕ್ಸಿಸ್ಟೆಡ್ ಫ್ರಮ್ ನೋಡ್ 1 to ನೋಡ್ 2, ನೋಡ್ 2, 3. ಸೊ ಅಂಟಿಲ್ ಸಪೋಸ್ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನಾವು ನೋಡಿದ್ವಲ್ಲ, ಸೊ 5 ಆಗಿದ್ರೆ 5 ಆಗಿರುತ್ತೆ. ಇಲ್ಲ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಬರುತ್ತಲ್ಲ ಅದಕ್ಕೆ 3 ನೋಡ್ಸ್ ಇದ್ರೆ 3 ನೋಡ್ ವರ್ಗು ಪ್ರೋಸೆಸ್ ಆಗುತ್ತೆ. ಇಫ್ ರೀಚ್ ಆಫ್ I ಏನಾಗಿರ್ಬೇಕು ಇಲ್ಲಿ 1 ಆಗಿದ್ರೆ, ಇಫ್ ರೀಚ್ ಆಫ್ I ವ್ಯಾಲ್ಯೂ ವಾಟ್ ಇಟ್ ಈಸ್ ಹಿಯರ್, ಇದು ರೀಚ್ ಆಫ್ I ಏನಾಗಿರ್ಬೇಕು 1 ಆಗಿರ್ಬೇಕು ಅದ್ರ ವ್ಯಾಲ್ಯೂ. ಸೊ ವಿಸಿಟೆಡ್ ಆಗಿದ್ರೆ ಅಂತ. ಓಕೆ, ಸೊ 1 ಆಗಿದ್ರೆ ನೀವು ಏನ್ ಮಾಡು ಅದನ್ನ ಕೌಂಟ್ ಮಾಡು, ಇನ್ಕ್ರಿಮೆಂಟ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಸೊ ಎಲ್ಲಿವರೆಗೂ ಅದು ಎಲ್ಲಾ ನೋಟ್ಸ್ನು ವಿಸಿಟೆಡ್ ಆಗಿದ್ದು ಇಲ್ಲ ಅದನ್ನ ಇಫ್ ಕೌಂಟ್ ಈಕ್ವಲ್ಸ್ n ಸ್ಟಾಪ್ ಟು ದಟ್ ಪರ್ಟಿಕ್ಯುಲರ್ ಕಂಡೀಷನ್. printf for that given input for input or ಏನ್ ಕೊಟ್ಟಿದೀವಿ ಗ್ರಾಫ್ ಕೊಟ್ಟಿದೀವಲ್ಲ ಅದನ್ನ ಪ್ರಿಂಟ್ ಮಾಡುತ್ತೆ. ಗ್ರಾಫ್ ಇಸ್ ಕನೆಕ್ಟೆಡ್ ಹೆಲ್ಸ್ ಗ್ರಾಫ್ ಇಸ್ ನಾಟ್ ಕನೆಕ್ಟೆಡ್. ಸೊ ನಾವು ಯಾವ ಕೈಂಡ್ ಆಫ್ ಇನ್ಪುಟ್ ನ ಕೊಡ್ತೀವಲ್ಲ ಅದನ್ನ ಅದು ತೋರಿಸುತ್ತೆ. ಓಕೆ, ಸೊ ಇದಕ್ಕೆ ನಾನು ಒಂದು ಸ್ಯಾಂಪಲ್ ಇನ್ಪುಟ್ ಕೊಟ್ಟಿದ್ದೀನಿ. ಸೊ ಇದ್ರಲ್ಲಿ ನೀವು ನೋಡ್ಬೋದು. ಸೊ ಎಂಟರ್. ಸೊ ಇದರಲ್ಲಿ ನಂಬರ್ ಆಫ್ ವರ್ಟಿಸಸ್ 3 ಇದೆ. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ 0 1 0 1 1
101. So ಈ particular input ಗೆ graph is one, there is a path existed from 1 to 2, 2 to 3. Graph is connected ಅಂತ ತೋರಿಸ್ತಾ ಇದೆ. ಅದಕ್ಕೆ ಈಕ್ವಲೆಂಟ್ ಒಂದು ಇಲ್ಲಿ ಗ್ರಾಫ್ ಬರ್ದಿದ್ದೀನಿ. ಸೊ ಏನಂದ್ರೆ ಈ adjacency ಮ್ಯಾಟ್ರಿಸಸ್ ಇದೆಯಲ್ಲ, ಸೊ ಅದಕ್ಕೆ ನೀವು ನೋಡ್ಬೋದು ಇಲ್ಲಿ ನಾನು ನಂಬರಿಂಗ್ ತಗೊಂಡಿಲ್ಲ, ಆಲ್ಫಾಬೆಟ್ಸ್ ತಗೊಂಡಿದ್ದೀನಿ ABC ಅಂತ. ಸೊ ABC A to A ಏನಿದೆ 0 ಇದೆ, ಅಂದ್ರೆ ಇದು A to A ಪಾತ್ ಇದ್ದಿದ್ರೆ ಏನಾಗಿರೋದು, ಇಲ್ಲಿ B ಹೆಂಗೆ ಸೆಲ್ಫ್ ಲೂಪಿಂಗ್ ಆಗಿದೆಯಲ್ಲ, ಒಂದು ಲೂಪ್ ಫಾರ್ಮ್ ಆಗ್ತಿತ್ತು. ಸೊ ಇದಕ್ಕೆ ದೇರ್ ಇಸ್ ನೋ ಸೆಲ್ಫ್ ಲೂಪಿಂಗ್, ಆಯ್ತಾ. ಅದಕ್ಕೆ ಇದು ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ. ನೆಕ್ಸ್ಟ್ A to B ದೇರ್ ಇಸ್ ಎ ಡೈರೆಕ್ಟೆಡ್, ಇದಿಂತ ಗ್ರಾಫ್, ಇಟ್ ಇಸ್ ಎ ಡೈರೆಕ್ಟೆಡ್ ಗ್ರಾಫ್. ಓಕೆ, ಸೊ ಅದಕ್ಕೆ A to B there is a path existed, ಅದಕ್ಕೆ 1 ಅಂತ ರೆಪ್ರೆಸೆಂಟ್ ಮಾಡಿದೀವಿ. ಫ್ರಮ್ A to C ಏನು, there is no path, ಅದಕ್ಕೆ 0 ರೆಪ್ರೆಸೆಂಟ್ ಮಾಡಿದೀವಿ. ನೆಕ್ಸ್ಟ್ B to A ಏನು ಏನಾಗಿದೆ, ಇದು ಪಾತ್ ಇದೆ, ಅದಕ್ಕೆ ಇಲ್ಲಿ ನೀವು ನೋಡ್ಬೋದು B to A ನು ಇಲ್ಲಿ ಒಂದು ಇದು ತೋರಿಸಿದೀವಿ. ನೆಕ್ಸ್ಟ್ B to B there is a path, ಸೊ ಅದಕ್ಕೆ ಏನಾಗಿರುತ್ತೆ ಇದು ಸೆಲ್ಫ್ ಲೂಪ್. ನೆಕ್ಸ್ಟ್ B to C ಏನಾಗಿದೆ, there is a path existed 1. ಸೊ C to A ಏನಾಗಿದೆ, there is a path existed 1. C to B there is no path, ಅದಕ್ಕೆ 0 ರೆಪ್ರೆಸೆಂಟ್ ಮಾಡಿದ್ವಿ. C to C ಏನಾಗಿದೆ 1 ಆಗಿದೆ, ಸೊ ಅದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಈ ಪರ್ಟಿಕ್ಯುಲರ್ ಇನ್ಪುಟ್ಟಿಗೆ number of 46 is to 3, ಅದಕ್ಕೆ given adjacency matrix, so ಅದಕ್ಕೆ ಇದು ಗ್ರಾಫ್. ಸೊ ಇದಕ್ಕೆ A to B and B to C is connected, so graph is connected ಅಂತ ತೋರಿಸ್ತಿದೀವಿ. ನೆಕ್ಸ್ಟ್ ಅದೇ ತರ ಫಾರ್ ಎ ನಾಟ್ ಕನೆಕ್ಟೆಡ್ ಗ್ರಾಫ್, this is an input we have given. ಇಲ್ಲಿ ಫಸ್ಟ್ ರೋ ನಲ್ಲಿ ನೋಡ್ಬೋದು ಎಲ್ಲಾ ಇನ್ಪುಟ್ಸ್ ಏನಾಗಿದೆ 0 ಆಗಿದೆ. ಸೊ ಇದು ನೋಡ್ಬೋದು ಈ ಸ್ಲೈಡ್ ಅಲ್ಲಿ ABC. ಸೊ ಫಸ್ಟ್ ಇನ್ಪುಟ್ ಅಲ್ಲಿ A to A ನೂ ಇಲ್ಲ, A to B ನೂ ಇಲ್ಲ, A to C ನೂ ಇಲ್ಲ. ಸೊ ಎಲ್ಲದು 0 ಇದೆ, ಅದಕ್ಕೆ there is no path existed. ಆಮೇಲೆ ಇಲ್ಲಿ ನೋಡ್ಬೋದು ಇದು ಏನಾಗಿರುತ್ತೆ B to A ಆಗಿರುತ್ತೆ. ಸೊ B to A ಏನು ಪಾತ್ ಇದೆಯಾ, ಇಲ್ಲ. ಸೊ ಇದಕ್ಕೆ ಪಾತ್ ಎಕ್ಸಿಸ್ಟೆಡ್ ಇಲ್ಲ. ನೆಕ್ಸ್ಟ್ B to B ನೂ ಇಲ್ಲ, ಸೊ ಇದನ್ನು 0 ಅಂತ. ನೆಕ್ಸ್ಟ್ B to C ಇದೆ, ಅದಕ್ಕೆ ಇಲ್ಲೊಂದು ಪಾತ್ ಲೈನ್ ಬರ್ದಿದ್ದೀವಿ, ಡೈರೆಕ್ಟೆಡ್ ಲೈನ್. ಸೊ ಇದಕ್ಕೆ ನೆಕ್ಸ್ಟ್ ಇದ್ರಲ್ಲಿ ನೋಡಿ ಮತ್ತೆ C to A ಇಲ್ಲ, ಅದಕ್ಕೆ 0 ಬರ್ದಿದ್ದೀವಿ. C to B ಇದೆಯಾ, ಸೊ C to B ಇದೆ, ಅದಕ್ಕೆ ನಾವು ಇಲ್ಲೊಂದು ಬರ್ದಿದ್ದೀವಿ ಪಾತ್. ಮತ್ತೆ C to C ಏನಾಗಿದೆ 0 ಆಗಿದೆ. ಸೊ ಇದು ಏನು, ದಿಸ್ ಇಸ್ ದ ಅನಾಲಿಸಿಸ್ ಫಾರ್ ದ ಗಿವನ್ ಇನ್ಪುಟ್. ನಾವು ಗ್ರಾಫ್ ಇಸ್ ನಾಟ್ ಕನೆಕ್ಟೆಡ್ ಅಂತ ಪ್ರಿಂಟ್ ಆಗಿ ಬರುತ್ತೆ. ಸೊ ಇದಕ್ಕೆ ಈ ಎಕ್ಸರ್ಸೈಸಸ್ ರನ್ ಮಾಡೋದಕ್ಕೆ ನಮಗೆ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಬೇಕು. ನಾವು ವಿಂಡೋಸ್ ಎನಿ ವಿಂಡೋಸ್ ಯು ಕ್ಯಾನ್ ಮೇಕ್ ಯೂಸ್, ವಿಂಡೋಸ್ 7, ವಿಂಡೋಸ್ 10. ಸೊ ನೀವು ಅದಕ್ಕೆ ಟರ್ಬೋ ಸಿ ಸಾಫ್ಟ್ವೇರ್ ನ you have to make use of, and you have to download the Turbo C from the Google, and you double click on that Turbo C icon, and there will icon setup icon ಗೆ ಹೋಗಿ ನೀವು ಎಲ್ಲ ಅಗ್ರಿ ಮಾಡಿ ಇನ್ಸ್ಟಾಲ್ ಆಯ್ತು ಅಂದ್ರೆ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಲ್ಲೊಂದು ಶಾರ್ಟ್ ಕಟ್ ಕೀ ಫಾರ್ಮ್ ಆಗುತ್ತೆ ಡೆಸ್ಕ್ಟಾಪ್ ಮೇಲೆ. ನೀವು ಅಲ್ಲಿ ಹೋಗ್ಬಿಟ್ಟು icon ಮೇಲೆ you have to double click on it, and you have to open a new file and type the program, save as file name .c. so ಎಲ್ಲ ಪ್ರೋಗ್ರಾಮ್ ಎಲ್ಲ ಟೈಪ್ ಮಾಡಿ ಅದಕ್ಕೆ ನೀವು file name .c ಅಂತ ನೀವು file, any file name you can give it, and extension you are using in CPIC. why? because we are implementing this DFS program using CPIC. so next to compile ಮಾಡ್ತೀವಿ, compile the program and then run the program. so ನಾವು ಈಗ ಇದನ್ನ this C program you can also make use of Ubuntu or any Unix platform, Linux platform you
ಯೂಸ್ ಮಾಡ್ಕೋಬಹುದು. ಉಬಂಟು ಇನ್ಸ್ಟಾಲ್ ಮಾಡೋದಕ್ಕೆ ನಿಮ್ಗೆ Gedit ಟೆಕ್ಸ್ಟ್ ಎಡಿಟರ್ ಬೇಕು. ಅದನ್ನ ಸೊ ಅದಕ್ಕೆ ಅದು ಇನ್ಸ್ಟಾಲ್ ಮಾಡೋದಕ್ಕೆ sudo apt install Gedit ಅನ್ನ ಕಮಾಂಡ್ ಕೊಡಬೇಕು. ಸೊ ಅದಕ್ಕೆ ಅದು ಕೊಟ್ಟಾಗ ನೀವು Gedit ಗೆ ಫೈಲ್ ನೇಮ್ .c ಎಕ್ಸ್ಟೆನ್ಷನ್ ಇರುವಂತ ಫೈಲ್ ನೇಮ್ ಕೊಡಬೇಕು. ಆಮೇಲೆ ಅದು ಸೇವ್ ಮಾಡಬೇಕು. ಸೇವ್ ಮಾಡೋದಕ್ಕೆ cc ಫೈಲ್ ನೇಮ್ .c ಅಂತ ಕೊಡಬೇಕು. ಆಮೇಲೆ ಅದು ರನ್ ಮಾಡೋದಕ್ಕೆ a.out ಅಂತ ಕಮಾಂಡ್ ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ದ ರಿಕ್ವೈರ್ಮೆಂಟ್ಸ್ ಟು ರನ್ ಯುವರ್ ಪ್ರೋಗ್ರಾಮ್. ಸೊ ಈಗ ನಾವು ಈ ಪ್ರೋಗ್ರಾಮ್ನ ನಾವು ಟರ್ಬೋಸಿ ನಲ್ಲಿ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಈಗ ನಾವು ಟರ್ಬೋಸಿ ನಲ್ಲಿ ಹೇಗೆ ನಾವು ಪ್ರೋಗ್ರಾಮ್ನ ರನ್ ಟರ್ಬೋಸಿ ಕಂಪೈಲರ್ ಅಲ್ಲಿ ಹೇಗೆ ರನ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಫೈಲ್ ಅಂತ ಕಾಣ್ತಾ ಇದೆಯಲ್ಲ, ಆ ಫೈಲ್ ಅಲ್ಲಿ ನಾವು ಅಲ್ಲಿ ನೀವು ಹೋಗಿ ಓಪನ್ ಮಾಡಿದ್ರೆ, ನೀವು ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಈ ಸ್ಕ್ರೀನ್ ಕಾಣಿಸುತ್ತೆ. ಸೊ ಅಲ್ಲಿ ನಾವು ಇನಿಷಿಯಲ್ ಆಗಿ ಸೊ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಿ, ವಿ ಹ್ಯಾವ್ ಟು ಆಡ್ ಇನ್ ಲೈಬ್ರರಿ ಫೈಲ್ಸ್ stdio.h include conio.h and now so DSS ಪ್ರೋಗ್ರಾಮ್ ಅಲ್ಲಿ ನಾವು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ಕೊಂತೀವಿ. ಸೊ ಅದಕ್ಕೆ ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಹೌ ಮಚ್ ಯು ಆರ್ ಸ್ಟೋರಿಂಗ್ ದಟ್ ಯು ಹ್ಯಾವ್ ಟು ರೆಪ್ರೆಸೆಂಟ್. ಸೊ ಹಿಯರ್ ವಿಲ್ ಟೇಕ್ F2020. ನಾವು ಮತ್ತೆ ನಾವು ವೆದರ್ ನೋಡ್ ಕನೆಕ್ಟೆಡ್ ಆರ್ ನಾಟ್ ಅನ್ನೋದಕ್ಕೆ ನಾವು ಒಂದು ಬೇರೆ ಅರೇ ಯೂಸ್ ಮಾಡಬೇಕು, ಸಿಂಗಲ್ ಡೈಮೆನ್ಷನಲ್ ಅರೇ. ಸೊ ಅದಕ್ಕೆ ರೀಚ್ ಆಫ್ 20 ಅಂತ ತಗೊಳ್ಳಿ. ಮತ್ತೆ ಈಗ ನಂಬರ್ ಆಫ್ ವರ್ಟಿಸಸ್ ನ ನಾವು ಎಷ್ಟು ಅಂತ ಕೊಡ್ಬೇಕು. ಸೊ ಅದಕ್ಕೆ ಏನಂತ ತಗೊಳ್ಳಿ. ನಾವು ಇದಕ್ಕೆ ಒಂದು ನಾನು ಆಲ್ರೆಡಿ ಹೇಳಿದಾಗೆ ನಾವು ಒಂದು ರಿಕರ್ಸಿವ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಡೆಫ್ ಸರ್ಚ್ ಅಲ್ಗಾರಿದಮ್ ಆಗಿರೋದ್ರಿಂದ DFS ಅಂತ ಯೂಸ್ ಮಾಡೋಣ. ನಾವು ಇದಕ್ಕೆ ಫಸ್ಟ್ ಸೊ ಪ್ಯಾರಾಮೀಟರ್ಸ್ ಪಾಸ್ ಮಾಡೋಣ. ದಟ್ ಈಸ್ ಎನ್ ವರ್ಟಿಸಿಸ್ ಇಂಟ್ ಆಫ್ ಇ ಅಂತ ತಗೊಂಡು ಅದಕ್ಕೆ ನೀವು ಈಗ ವೇರಿಯೇಬಲ್ಸ್ ಇದು ಈಚ್ ನೋಡ್ ನ ನಾವು ರೇಟ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಒಂದು ವೇರಿಯೇಬಲ್ ತಗೊಂಡಿರೋಣ. ಮತ್ತೆ ರೀಚ್ ಆಫ್ ಈಚ್ ನೋಡ್ ನ ನಾವು ರೀಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ವಿಸಿಟ್ ಆದಾಗ ನಾವು ಆ ನೋಡ್ ನ ಒಂದಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಅದನ್ನ ನಾವು ಒಂದಿಂದ ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ನೆಕ್ಸ್ಟ್ ಅಡ್ಜಸೆಂಟ್ ನೋಡ್ಸ್ ನ ನಾವು ಟ್ರಾವರ್ಸ್ ಮಾಡಬೇಕು. ಸೊ ಇದು ಫ್ರಮ್ ದ ಇನಿಷಿಯಲ್ ನೋಡ್ ಇಂದ ಪ್ರೋಸೆಸ್ ಆಲ್ ರೆಸ್ಟ್ ಆಫ್ ದ ನೋಡ್ಸ್ ನಾವು ಪ್ರೋಸೆಸ್ ಮಾಡ್ಬೇಕಲ್ಲ, ಅದಕ್ಕೆ ಇಲ್ಲಿ i less than or equal to n ಮತ್ತೆ ಇನ್ಕ್ರಿಮೆಂಟ್ ಈಚ್ ವಿತ್ ಇನ್ by 1. ಓಕೆ, ಸೊ ಅದಕ್ಕೆ ನಾವು ಫಾರ್ವರ್ಡ್ ತಗೊಂತೀವಿ. ಸೊ ನೆಕ್ಸ್ಟ್ ಇಫ್ ಕಂಡೀಷನ್ ಚೆಕ್, ಇಫ್ ಅದು ಫಸ್ಟ್ ನಾವು ಯಾವುದೇ ನೋಡು ವಿಸಿಟ್ ಮಾಡಬೇಕಾದ್ರೆ ಅದೇನಾಗಿರ್ಬೇಕು, ಅನ್ವಿಸಿಟೆಡ್ ಆಗಿರ್ಬೇಕು. ಸೊ ಅದಕ್ಕೆ ಅದು ಹೌದಾ ಅಂತ ಇಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಟರ್ನರಿ ಆಪರೇಟರ್ ಯೂಸ್ ಮಾಡಿದೀವಿ. ರೀಚ್ ಆಫ್ ನಾಟ್ ರೀಚ್ ಆಫ್ ಐ ಆಗಿರ್ಬೇಕು. ಓಕೆ, ಹಾಗಿದ್ರೆ ಪ್ರಿಂಟ್ ದಟ್ ಪಾತ್ ಅಂತ ಹೇಳ್ತಾ ಇದೀವಿ. ಸೊ ನಾವು ಪಾತ್ ನ ಪ್ರಿಂಟ್ ಮಾಡೋದಕ್ಕೆ ನಾವು ಒಂದು 6 ಮಾರ್ಕ್ ಯೂಸ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ ಅದು ಟ್ರಾವರ್ಸ್ ಆಗ್ತಾ ಇದೆ ಪಾತ್. ಸೊ %d
comma v comma I. df of I. So function call ಮತ್ತೆ ರಿಪೀಟ್ ಆಗುತ್ತೆ ಬಿಕಾಸ್ ನಾವು ಈಚ್ ಅಡ್ಜಸೆಂಟ್ ನೋಡ್ಸ್ನ ನಾವು ಟ್ರಾವೆಲ್ಸ್ ಮಾಡ್ತಾ ಹೋಗ್ತೀವಲ್ಲ ಅದಕ್ಕೆ. ಸೊ ಇದು ನಾವು ನೆಕ್ಸ್ಟ್ ನಾವು ಇದಕ್ಕೆ ವಾಯ್ಡ್ ಮೇನ್ ಫಂಕ್ಷನ್ ಬರೆಯೋಣ. ವಾಯ್ಡ್ ಮೇನ್ ಇಂಟ್ ಈಗ ನಾವು ಫೈಲ್ನ ಸೇವ್ ಮಾಡಿಬಿಡೋಣ. ಪ್ರೋಗ್ರಾಮ್ PRO ಅಥವಾ ನಾವಿದು DFS ಆಗಿದೆಯಲ್ವಾ, ನಾವು ಬೇರೆ ಬರೀ ಡೆಪ್ತ್ ಅಂತ ಯೂಸ್ ಮಾಡೋಣ. ಡೆಪ್ತ್ ಟ್ರಾವರ್ಸಲ್ ಅಂತ ಯೂಸ್ ಮಾಡೋಣ. .c traversal .c. ಓಕೆ, ಸೊ ಸೇವ್ ಮಾಡ್ತೀವಿ. ಜಸ್ಟ್ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ನಾವು ನೆಕ್ಸ್ಟ್ ವಾಯ್ಡ್ ಮೇನ್ ಫಂಕ್ಷನ್ ಅಲ್ಲಿ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ತಾ ಇದೀವಲ್ಲ, ಸೊ ಅದಕ್ಕೆ ನಾವು I, J ಅಂತ ತಗೊಂತೀವಿ. ಇನಿಷಿಯಲ್ ಆಗಿ ನಾನು DFS ಅಲ್ಗಾರಿದಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ, ನಾವು ಈಚ್ ನಾವು ವಿಸಿಟ್ ಮಾಡ್ತಾ ಹೋದಾಗ ನಾವು ಅದನ್ನ ಇಂಕ್ರಿಮೆಂಟೆಡ್ ಬೈ 1 ಅಂತ ತಗೊಂತೀವಿ. ಅದಕ್ಕೆ ಇಲ್ಲಿ ಕೌಂಟ್ ವ್ಯಾಲ್ಯೂ ಏನ್ ಮಾಡಿದೀವಿ, initialize with 0, enter the number of vertices. Okay, so ಇಲ್ಲಿ ನಾವು ಸ್ಕ್ಯಾನರ್ಸ್ ತಗೊಂಡು ನಂಬರ್ ಆಫ್ ವರ್ಟಿಸಸ್ ನಾವು ರೀಡ್ ಮಾಡ್ತೀವಿ.1 I less than or equal to m, I plus plus. Okay, now ಈಗ ನಾವು ರೀಚ್ ಆಫ್ ಫೈಲ್ ಇನಿಷಿಯಲ್ ಆಗಿ ಏನಾಗುತ್ತದು 0 ಇರುತ್ತೆ. ಓಕೆ, ನಾವು ಇನಿಷಿಯಲೈಸ್ ಮಾಡಬೇಕು ಅದನ್ನ. ಸೊ ಅದನ್ನ 0 ಅಂತ ಇನಿಷಿಯಲೈಸ್ ಮಾಡ್ತೀವಿ. j equals 1 less than or equal to m, ನೆಕ್ಸ್ಟ್ ನಾವು ಈ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಕೂಡ ಇನಿಷಿಯಲೈಸ್ ಮಾಡ್ಕೋಬೇಕು. E of I, E of j equals 0. So next print of enter the adjacency matrix. ಸೊ ನಾವು 0s and 1s ಇನ್ಪುಟ್ ಕೊಡ್ಬೇಕಲ್ಲ ಗ್ರಾಫಿಗೆ. ಸೊ ಅದಕ್ಕೆ ನಮಗೆ ಏನ್ ಬೇಕಾಗಿದೆ, ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಬೇಕಾಗಿದೆ. ಸೊ ಅದಕ್ಕೆ has we know already that adjacency matrix ನ ನಾವು ಫಾರ್ ಲೂಪ್ ರೆಪ್ರೆಸೆಂಟ್ ಮಾಡಿದಾಗ ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ.
ಸೊ adjacency matrix ನಾವು ರೀಡ್ ಮಾಡಬೇಕು. ಸೊ ಇದನ್ನು A of I DFS of 1 2 you are making ಇನಿಷಿಯಲಿ ಏನಾಗಬೇಕು, ವರ್ಟೆಕ್ಸ್ ಅದು 1 ಆಗಬೇಕು, ಮತ್ತೆ ಅದು ಪ್ರಿಂಟ್ ಮಾಡ್ತಾ ಬರ್ತೇವೆ. If reach of I ಅಂದ್ರೆ ಫಸ್ಟ್ ಇನಿಷಿಯಲಿ 0 ಇರುತ್ತೆ, ಅದು 1 ವಿಸಿಟ್ ಆಗಿರ್ಬೇಕು. ಸೊ ವಿಸಿಟ್ ಆಗಿದ್ರೆ ನಾವೇನ್ ಮಾಡ್ಬೇಕು, ವಿಸಿಟ್ ಆಗಿರೋ ನೋಡನ್ನ ಇನ್ಕ್ರಿಮೆಂಟ್ ಮಾಡಬೇಕು. ಸೊ ಕೌಂಟ್ ವ್ಯಾಲ್ಯೂ ಇನಿಷಿಯಲಿ 0 ಇರುತ್ತೆ, ಆಮೇಲೆ ವಿಸಿಟ್ ಆಗ್ತಾ ಇರುವಂತ ನೋಡ್ಸ್ನ ಕೌಂಟಿಗೆ ತಗೊಳುತ್ತೆ. ಸೊ ಇಟ್ ಈಸ್ ಇನ್ಕ್ರಿಮೆಂಟೆಡ್ ಬೈ 1 ಓಕೆ ಎವ್ರಿ ಟೈಮ್. ಸೊ ನೆಕ್ಸ್ಟ್ ಎಲ್ಲಿವರೆಗೂ ನಾವು ಪ್ರೋಸೆಸ್ ಮಾಡಬೇಕು ಅಂದ್ರೆ ಆಲ್ ದ ನೋಟ್ಸ್ ನಾವು ಟ್ರಾವರ್ಸ್ ಮಾಡ್ತೀವಲ್ಲ, ಸೊ ಅಲ್ಲಿವರೆಗೂ ನಾವು ಪ್ರೋಸೆಸ್ ಮಾಡಬೇಕು. ಅದಕ್ಕೆ ಕೌಂಟ್ ಈಕ್ವಲ್ಸ್ n ದೆನ್ printf the given graph is connected ಅಂತ ಕೊಡಿ. else given graph is not connected. Else given graph is not connected. Both the condition it will check. ಸೊ ಈಗ ನಾವು ಇದನ್ನ ಇನ್ನೊಂದ್ಸರಿ ಸೇವ್ ಮಾಡ್ಬಿಡೋಣ. ಸೊ ನಾವು ಆಲ್ಟ್ ಕಂಪೈಲ್ ಮಾಡೋಣ. ಸೊ ಏನಾದ್ರೂ ಎರರ್ ಇದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಒಂದು ಎರರ್ ಇದೆ, ಅನೇಬಲ್ ಟು ಓಪನ್ ಇನ್ಕ್ಲೂಡ್ ಫೈಲ್. ಏನಂದ್ರೆ ನಾನು ಇಲ್ಲಿ ಹೆಡರ್ ಫೈಲಿಗೆ ಏನ್ ಮಾಡಿದ್ದೀನಿ, ಇಲ್ಲಿ ಹೆಚ್ ಅಂತ ಕೊಟ್ಟಿಲ್ಲ, ಅದಕ್ಕೆ ಅದು ತೋರಿಸ್ತಾ ಇದೆ. ನಾವು ಹೇಗೆ ಆಲ್ಟ್ ಸೊ ಮೆನು ಕಂಪೈಲ್ ಅಂತ ಮೆನು ಇದೆ, ನೀವು ಡೈರೆಕ್ಟ್ ಆಗಿ ಆಲ್ಟ್ F9 ಯೂಸ್ ಮಾಡಬಹುದು. ನೆಕ್ಸ್ಟ್ ಆಲ್ಟ್ F ಕಂಪೈಲ್ ಆಗಿದೆ. ಈಗ ನಾವು ಅದನ್ನ ರನ್ ಮಾಡಬಹುದು. ಕಂಟ್ರೋಲ್ ಡೈರೆಕ್ಟ್ ಶಾರ್ಟ್ಕಟ್ ಕೀಸ್ ಯೂಸ್ ಮಾಡ್ಕೋಬಹುದು ನೀವು. ಸೊ ಇಲ್ಲೇನೋ ತೋರಿಸ್ತಾ ಇದೆ ಅನ್ಡಿಫೈನ್ಡ್ ಸಿಂಬಲ್ ಮೇನ್ ಇನ್ ಮಾಡ್ಯೂಲ್. ಓಕೆ, ಸೊ ನಾವು ಚೆಕ್ ಮಾಡೋಣ ಏನ್ ಮಾಡಿದೀವಿ ಅಂತ. ಸೊ ಜಸ್ಟ್ ಚೆಕ್ ಮಾಡ್ಕೊಂಡು ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ.
So DFS interface in typology. We reach a fee for a yes. So ಇಲ್ಲಿ ನಾವು ಐ ಥಿಂಕ್ ಇಲ್ಲಿ ವಿ ಕಮ ಐ ಕೊಡಬೇಕು. ಯಾಕಂದ್ರೆ ನಾವು DFS ಅಲ್ಲಿ ವಿ ತಗೊಂಡಿದೀವಲ್ವಾ. ಸೊ ನಾನು ಇಲ್ಲೆಲ್ಲ ಈ 0 ಕೊಟ್ಟಿದ್ದೀನಿ. ನಾವು ಆಕ್ಚುಲಿ ಇಲ್ಲಿ ಅರೆ ಆಗಿದ್ರೆ ನಾವು ಅದು 0 ಅಂತ ತಗೋಬೋದಿತ್ತು. ಬಟ್ ಇದೇನಲ್ಲಿ ಇಲ್ಲೆಲ್ಲ 1 ಕೊಡಬೇಕು ನಾನು. ಸೊ ಓಕೆ ಈಕ್ವಲ್ಸ್ 0. ಸೊ ಎಲ್ಲ ಕಡೆ ಹಾಗೆ ಮಾಡಿದ್ದೀನಿ. ಸೊ ಜಸ್ಟ್ ಚೇಂಜ್ ಮಾಡಿ. Internal number of vertices of the graph ನಾವು 3 ಕೊಡೋಣ. Enter the adjacency matrix. So adjacency matrix ನಾನು ಈಗ ಫಸ್ಟ್ 0 1 0 ನೆಕ್ಸ್ಟ್ ಸೊ 1 ಇದೇ ತರ ಕೊಡ್ಬೇಕು ಇನ್ಪುಟ್ ನೀವು. ಯಾಕಂದ್ರೆ ಇದು ಮ್ಯಾಟ್ರಿಸಸ್ ಇರೋದ್ರಿಂದ ನಾವು ಬೂಲಿಯನ್ ವ್ಯಾಲ್ಯೂಸ್ ನ ಕೊಡ್ತೀವಿ. ಸೊ 1 to 2 2 to 3 ಗ್ರಾಫ್ ಇಸ್ ಕನೆಕ್ಟೆಡ್. ಸೊ ಇದಕ್ಕೆ ನಮ್ಗೆ ಔಟ್ಪುಟ್ ಕರೆಕ್ಟ್ ಆಗಿ ಬರ್ತಾ ಇದೆ. ಸೊ ಈಗ ಮತ್ತೆ ನೀವು ಗ್ರಾಫ್ ಇಸ್ ನಾಟ್ ಕನೆಕ್ಟೆಡ್ ಅಂತ ಇದೆಯಲ್ಲ, ಇದಕ್ಕೆ ನಾವು ಟ್ರೈ ಮಾಡೋಣ. ಸೊ ನೀವು ಇಲ್ಲಿ ಕ್ಲಿಯರ್ ಸ್ಕ್ರೀನ್ ಅಂತ ಕೊಟ್ರೆ ನಿಮಗೆ ನೀವು ಅದಕ್ಕೂ ನೀವು ಚೆಕ್ ಮಾಡಬಹುದು. ಸೊ ನಾನು ಇದಕ್ಕೂ 3 ಕೊಡ್ತಾ ಇದ್ದೀನಿ. ಮತ್ತೆ ನಾನು ನಾಟ್ ಕನೆಕ್ಟೆಡ್ ಅಂತ ಚೆಕ್ ಮಾಡ್ಬೇಕಲ್ವಾ. ಸೊ ಅದಕ್ಕೂ ಫಸ್ಟ್ ರೋಸ್ ಎಲ್ಲ 0 ಮಾಡ್ತಾ ಇದ್ದೀನಿ. ಸೊ 0 1 0 ನೆಕ್ಸ್ಟ್ 0 1 0 ಚೆಕ್ ಮಾಡೋಣ. ಸೊ ನಮ್ಗೆ ಔಟ್ಪುಟ್ ಏನಂತ ಬರುತ್ತೆ, ಗ್ರಾಫ್ ಇಸ್ ನಾಟ್ ಕನೆಕ್ಟೆಡ್. ಸೊ ದಿಸ್ ಇಸ್ ದ ವೇ ಯು ಕ್ಯಾನ್ execute the program in the Windows Turbo C. Okay. I hope you learned how to do the execution.